ನಮಸ್ತೆ. ನೆಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದು ಒಂದೇ ಹಾದಿ ಬರ್ದಿರೋದು ಪದಚಿಹ್ನ. ಸೊ ನಿನ್ನೆ ಕರ್ತವ್ಯದ ಬಗ್ಗೆ ಎಷ್ಟು ಡೆಪ್ತ್ ಆಗಿ ನೋಡಿದ್ವಲ್ಲ, ಈಗ ಕರ್ತವ್ಯ ಫಾಲೋ ಮಾಡದೇ ಇದ್ರೆ ಏನಾಗುತ್ತೆ ನೋಡೋಣ. ಓಕೆ, ಅಥವಾ ಇನ್ನೂ ಏನೇನಿದೆ ಇನ್ನ ಫಾಲೋ ಮಾಡಿರೋರು ಯಾರಿದ್ದಾರೆ ನೋಡೋಣ ಕೊನೆಯದಾಗಿ. ಓಕೆ, ಇನ್ನೊಂದು ಉದಾಹರಣೆ ನಾವು ನೋಡ್ತಾ ಹೋಗೋಣ. ಮಾರೀಚ ಅಂತ ಒಬ್ರು ಇದ್ರು. ಅವರು ಮಾರೀಚ ರಾಮನ ದೊಡ್ಡ ಅಭಿಮಾನಿ. ರಾಮನ ಗುಣಗಾನ ಮಾಡ್ತಾ ಇರ್ತಾರೆ, ರಾಮನ ಸ್ತೋತ್ರ ಪಠನ ಮಾಡ್ತಾ ಇರ್ತಾರೆ. ರಾವಣನ ಮುಂದೆ ಕೂಡ ಅವರು ರಾಮನ ಬಗ್ಗೆ ಹೊಗಳ್ತಾ ಇರ್ತಾರೆ. ಎಷ್ಟು ಒಳ್ಳೆಯವನು ರಾಮ, ಎಷ್ಟು ಸಮರ್ಥ ರಾಮ, ಎಂತ ಯೋಗ್ಯವಂತ ರಾಮ, ನೀನು ಸೀತೆಯನ್ನು ಅಪಹರಣ ಮಾಡಬಾರ್ದಿತ್ತು, ನೀನು ತುಂಬಾ ದೊಡ್ಡ ತಪ್ಪು ಕೆಲಸ ಮಾಡಿದ್ಯಾ ಅಂತೆಲ್ಲ ಮಾಡುವಂಥದ್ದು, ಅಂದ್ರೆ ಅಪಹರಣ ಮಾಡುವಂಥದ್ದೇ ದೊಡ್ಡ ತಪ್ಪು ಅಂತ ಹೇಳ್ತಿರ್ತಾರೆ ಇನ್ನು ಅಪಹರಣ ಮಾಡಕ್ ಮುಂಚೆ. ಆದ್ರೆ ರಾವಣ ಅದನ್ನ ಒಪ್ಪೋದಿಲ್ಲ. ಅದರ ಬದಲಾಗಿ ಮಾರೀಚನಿಗೆ ಹೇಳ್ತಾರೆ, ನೀನ್ ಇನ್ನೊಂದ್ಸಲ ಏನಾದ್ರೂ ರಾಮನ್ ಪರವಾಗಿ ಮಾತಾಡಿದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ. ಆಗ ಮಾರೀಚ ಹೆದರ್ಕೊಂಡು ಸುಮ್ನಾಗ್ಬಿಡ್ತಾರೆ. ಅವಾಗ ರಾವಣ ಏನು ಹೇಳ್ತಾನೆ, ಈಗ ನೀನು ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿ ಫೋರ್ಸ್ ಮಾಡ್ತಾನೆ. ಏನು ಅಂದ್ರೆ, ನೀನ್ ಇವಾಗ ಒಂದು ಚಿನ್ನದ ಜಿಂಕೆಯ ವೇಷದಲ್ಲಿ ರಾಮ ಲಕ್ಷ್ಮಣ ಸೀತಾ ಇರೋ ಜಾಗಕ್ಕೆ ಹೋಗ್ಬೇಕು, ರಾಮ ನಿನ್ನನ್ನ ಹುಡ್ಕೊಂಡ್ ಬರೋ ಹಾಗೆ ಅಲ್ಲಿ ಆಕರ್ಷಣೆ ಮಾಡ್ಬೇಕು ಅಂತ ಹೇಳ್ತಾನೆ. ಸೊ ಇವನು ಚಿನ್ನದ ವೇಷ ಹಾಕಿ ಮಾರೀಚ ವೇಷ ಹಾಕೊಂಡು ಹೋಗಿರುತ್ತೆ ಜಿಂಕೆ. ಅದನ್ನ ನೋಡಿ ಸೀತಾಮಾತೆಗೆ ಇಷ್ಟ ಆಗಿ ರಾಮ ಜಿಂಕೆನ ಹಿಡಿಯಕ್ಕೆ ಹೋಗ್ತಾರೆ. ಹೋದ್ಮೇಲೆ ಲಕ್ಷ್ಮಣನ್ ಇವಾಗ ಸೀತಾಮಾತೆಯಿಂದ ದೂರ ಮಾಡ್ಬೇಕು, ಯಾಕಂದ್ರೆ ರಾವಣ ಸೀತಾನ ಅಪಹರಿಸ್ಬೇಕು. ಅವಾಗ ಮಾರೀಚಂಗೆ ರಾಮ ಬಾಣ ಬಿಡ್ತಾರೆ. ಬಿಟ್ಟಾಗ ಅವ್ರಿಗೆ ಗೊತ್ತಾಗತ್ತೆ ರಾಮಂಗೆ ಇದು ಯಾವ್ದೋ ರಾಕ್ಷಸ, ಇದು ಪ್ರಾಣಿ ಅಲ್ಲ ಅಂತ. ಸೊ ಬಾಣ ಬಿಟ್ಟಾಗ ಮಾರೀಚ ಇನ್ನೇನ್ ಸಾಯೋ ಸಮಯದಲ್ಲೂ ಕೂಡ, ಈಗ ನಾನು ರಾವಣನ್ ಕೊಟ್ಟಿರೋ ಮಾತೇನು, ಸೀತಾಮಾತೆ ಅಪಹರಿಸಕ್ ಸಹಾಯ ಮಾಡ್ತೀನಿ ಅಂತ. ಅವಾಗ ಅದೇನ್ ಮಾಡುತ್ತೆ, ಲಕ್ಷ್ಮಣ ಸೀತಾ ಅಂತ ಅದು ಕಿರ್ಚ್ಕೊಳ್ಳುತ್ತೆ, ರಾಕ್ಷಸ ಕಿರ್ಚ್ಕೊಳ್ಳುತ್ತೆ ರಾಮನ ಧ್ವನಿಯಲ್ಲಿ. ಅವಾಗ ಸೀತಾಮಾತೆ ಮತ್ತು ಲಕ್ಷ್ಮಣ, ಗೊತ್ತಿದೆ ನಿಮಗೆ ಕತೆ, ಸೊ ಸೀತಾಮಾತೆ ಲಕ್ಷ್ಮಣಂಗೆ ಹೋಗು ರಾಮಂಗೇನೋ ಆಗಿದೆ ಅಂತ ಲಕ್ಷ್ಮಣ ನಂಬಲ್ಲ, ಆದ್ರೂ ಸೀತಾಮಾತೆ ಕಳಿಸ್ತಾರೆ. ಸೊ ಇದು ಏನ್ ಮಾಡ್ತು, ಮಾರೀಚ ಏನ್ ಮಾಡ್ದ, ನಾನು ಅಲ್ಲಿ ಮಾತು ಕೊಟ್ಬಿಟ್ಟಿದ್ದೀನಿ, ಸೊ ನಾನು ಈ ಮಾತು ಕೊಟ್ಟಿದ್ದೀನಿ, ಒಪ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ನನ್ನ ಕರ್ತವ್ಯವನ್ನ ನಾನು ಮಾಡಲೇಬೇಕು ಅಂತ ಮಾರೀಚ ಧರ್ಮದ ಪರವಾಗಿ ಇದ್ದಿದ್ರೆ ಬಹುಶಃ ಅವನ ಕರ್ತವ್ಯ ಪ್ರಜ್ಞೆ ಸದುಪಯೋಗ ಆಗ್ತಿತ್ತೇನೋ. ಇನ್ ಕೇಸ್ ಧರ್ಮದ ಪರವಾಗಿ ಇದ್ದು ಅಲ್ಲಿ ಅವ್ರ ಮಾತನ್ನ ಕೇಳ್ಬೇಕು ಅನ್ನೋದಕ್ಕಿಂತ ಧರ್ಮದ ಮಾತನ್ನ ಕೇಳ್ಬೇಕು ಅಂತ ಮಾರೀಚನ್ಗೆ ಪ್ರಜ್ಞೆ ಇದ್ದಿದ್ದಿದ್ರೆ ರಾಮ ಮಾರೀಚನ್ನ ಬದುಕಿಸ್ತಾ ಇದ್ರೇನೋ ಅಲ್ವಾ. ಅಂದ್ರೆ ಕೆಟ್ಟದ್ದಕ್ಕೂ ಫಾಲೋ ಮಾಡೋದು ನನ್ನ ಕರ್ತವ್ಯ ಅಂತ ಅನ್ಕೊಳ್ಳೋದು ಅಧರ್ಮ, ತಪ್ಪು. ನಾನು ಇವ್ರ ಹತ್ರ ಕೆಲಸ ಮಾಡ್ತಾ ಇದ್ದೀನಿ, ಸೊ ಒಡೆಯ ಹೇಳ್ದಂಗೆ ನಾನು ಕೆಲಸ ಮಾಡ್ಬೇಕು, ಬಾಸ್ ಹೇಳ್ದಂಗೆ ಮಾಡ್ಬೇಕು, ನನಗಿದೇನೋ ಗೊತ್ತಿಲ್ಲ, ಬಾಸ್ ಹೇಳಿದ್ರು ಕಳ್ತನ ಮಾಡ್ಕೊಂಬಾ, ಬಾಸ್ ಹೇಳಿದ್ರು ಕೊಲೆ ಮಾಡ್ಕೊಂಬಾ, ಬಾಸ್ ಹೇಳಿದ್ರು ಅದ್ ಮಾಡ್ಕೊಂಬಾ ಅಂತ ತಪ್ಪು ಮಾಡೋದಲ್ಲ, ಅದು ಕರ್ತವ್ಯನೇ ಅಲ್ಲ, ಅದು ಅಧರ್ಮ. ಇದನ್ನ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಹಾಗೆ ಯೋಚಿಸೋದಾದ್ರೆ ಮಹಾಭಾರತದಲ್ಲಿ ಬಾರ್ಬರಿಕನ ಕತೆ ಒಂದಿದೆ. ಬಾರ್ಬರಿಕ ಅನ್ನೋರು ಘಟೋತ್ಕಚನ ಮಗ, ಭೀಮನ ಮೊಮ್ಮಗ. ಸೊ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಕೃಷ್ಣ ಕೇಳ್ತಾರೆ ಬಾರ್ಬರಿಕನಿಗೆ, ನೀನ್ ಯಾರ ಕಡೆ ಯುದ್ಧ ಮಾಡ್ತೀಯಾ ಅಂತ. ನನ್ನ ತಾಯಿ ಮತ್ತೆ ನನ್ನ ಗುರುಗೆ ನಾನೊಂದು ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ, ಯಾರು ವೀಕ್ ಆಗಿರ್ತಾರೆ, ಸೋಲ್ತಾ ಇದ್ದಾರೆ, ಅವ್ರಿಗೆ ಸಹಾಯ ಮಾಡ್ಬೇಕು ನಾನು ಅಂತ. ಸೊ ಕೃಷ್ಣಂಗೆ ಗೊತ್ತಾಗುತ್ತೆ, ಓ ಇವನು ಕೌರವರ ಕಡೆಗೆ ಸಪೋರ್ಟ್ ಮಾಡ್ತಾನೆ ಅಂತ. ಅವಾಗ ಆಯ್ತು, ನಿನ್ನ ಒಂದು ಕರ್ತವ್ಯ ನಿಷ್ಠೆಗೆ ನಾನು ಇದು ಮಾಡಿ ಒಂದು ವರ ಕೊಡ್ತೀನಿ, ಏನ್ ಬೇಕು ಹೇಳು ಅಂತ. ಆಗ ಬಾರ್ಬರಿಕ ಒಂದ್ ಮಾತು ಹೇಳ್ತಾರೆ, ನನಗೆ ಗೊತ್ತು ನಾನು ಮಾಡ್ತಿರೋದು ತಪ್ಪು, ಆದ್ರೆ ನನಗೆ ಕೊನೆಯದಾಗಿ ಒಂದು ಧರ್ಮದ ಕೆಲಸ ಮಾಡೋಕೆ ಅವಕಾಶ ಕೊಡ್ತೀರಾ ಅಂತ ಕೇಳ್ತಾರೆ. ನೋಡಿ, ಅವ್ರು ಮಾಡ್ತಿರೋ ತಪ್ಪು. ಈಗ ಗುರು ಮತ್ತೆ ತಾಯಿಗೋಸ್ಕರ ಆ ಕೆಲಸ ನಾನು ಒಪ್ಕೊಂಡಾಯ್ತು ಇವಾಗ, ಆದ್ರೆ ನನಗೆ ಅದನ್ನ ನಾನು ಒಪ್ಕೊಂಡಾಗಿದೆ ಅಂದ್ರೆ ನನ್ನ ಪ್ರಕಾರ ಕರ್ತವ್ಯ ಮುಗೀತು, ಆದ್ರೆ ನಾನು ಮಾಡಬಾರ್ದು, ಯಾಕಂದ್ರೆ ಅದು ಅಧರ್ಮ. ಅದಕ್ಕೋಸ್ಕರ ಧರ್ಮದೇನಾದ್ರೂ ಕೆಲಸ ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಕೃಷ್ಣ ಯೋಚನೆ ಮಾಡ್ತಾರೆ, ಬೇರೆ ಏನು ದಾರಿ ಇಲ್ಲ, ಧರ್ಮದ ಕೆಲಸ ಮಾಡ್ಬೇಕು ಅಂದ್ರೆ ಪಾಂಡವರ ಕಡೆ ಬಂದು ಕೆಲಸ ಮಾಡ್ಬೇಕು, ಆದ್ರೆ ಅದು ಮಾಡಲ್ಲ, ಯಾಕಂದ್ರೆ ಮಾತು ಕೊಟ್ಬಿಟ್ಟಿದೆ. ಬಾರ್ಬರಿಕನಿಗೂ ಗೊತ್ತಿತ್ತು ಕೃಷ್ಣ ಏನು ಹೇಳ್ತಾರೆ ಅಂತ. ಸೊ ಕೃಷ್ಣ ಹೇಳ್ತಾರೆ, ನಿನ್ನ ತಲೆಯನ್ನ ಕಡ್ದು ನನಗೆ ಅರ್ಪಿಸ್ಬಿಡು, ಸೊ ಅದು ನೀನು ಧರ್ಮಕ್ಕೆ ಮಾಡುವಂತ ಕೆಲಸ. ನಿನ್ನ ಪ್ರಕಾರ ಕೌರವರ ಪರವಾಗಿ ನೀನು ನಿನ್ನ ತಲೆಯನ್ನ ಕಡಿತೀಯ, ಸೊ ದಟ್ ನಿನ್ನ ಕರ್ತವ್ಯನೂ ಫಾಲೋ ಮಾಡ್ದಂಗಾಯ್ತು, ನೀನು ಅಧರ್ಮಕ್ಕೆ ಹೋಗ್ಲಿಲ್ಲ ಅಂತ ಹೇಳ್ತಾರೆ, ನಿಂಗೆ ಮುಕ್ತಿ ಮೋಕ್ಷ ಸಿಗತ್ತೆ ಅಂತ. ಆಗ ಬಾರ್ಬರಿಕರು ಅವರ ಶಿರವನ್ನ ಕಟ್ ಮಾಡಿ ಕೃಷ್ಣನ್ಗೆ ಕೊಡ್ತಾರೆ. ಸೊ ಅಧರ್ಮಕ್ಕೆ ಹೋಗೋ ಸಂದರ್ಭದಲ್ಲಿ
ಶಿರವನ್ನು ಕೂಡ ಕಡಿದು ಕೊಡಬಹುದು. ಅದೇ ನಿಜವಾದ ಕರ್ತವ್ಯ ಅಂತ. ನಾವೇ ನಮ್ಮ ಶಿರ ಕೊಡೋದು ಬೇಡ. ಅಧರ್ಮಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ನಮ್ಮ ಈಗೋ ನಾಲೆಜು ಅದನ್ನು ಮಾತ್ರ ನಾವು ತಿಳ್ಕೊಂಡು ಈಗೋ ಅನ್ನೋ ತಲೆನ ಕಡಿಬೇಕು, ಕೋಪ ಅನ್ನೋ ತಲೆನ ಕಡಿಬೇಕು, ಅಜ್ಞಾನ ಅನ್ನೋ ತಲೆನ ಕಡಿಬೇಕು. ಅದನ್ನು ಕಡ್ದಿಟ್ರೆ ಸಾಕು, ಎಲ್ಲ ಒಳ್ಳೇದೇ ಆಗುತ್ತೆ. ನಮ್ಮ ಶಿರ ಯಾರು ಕೇಳಲ್ಲ. ನನ್ನ ಪ್ರಕಾರ ಶಿರ ಅಂದರೆ ಈಗೋ ಅಥವಾ ಅಜ್ಞಾನ, ಅದನ್ನು ಕಟ್ ಮಾಡು ಅಂತಾನೆ ಕೃಷ್ಣ ಹೇಳಿರ್ಬೋದು ಅಲ್ವಾ. ಸೊ ಅದೇ ಥರನೇ ಧರ್ಮ ರಕ್ಷಣೆ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಬಾರ್ಬರಿಕ ತಾನು ಅದನ್ನು ಪಾಲಿಸಿ ತನ್ನ ಶಿರವನ್ನು ಕತ್ತರಿಸಿ ಕೊಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ. ಅದೇ ಥರ ಅವರಪ್ಪ ಕೂಡ ಘಟೋತ್ಕಚ, ಅವರು ಕೌರವರ ವಿರುದ್ಧ ಹೋರಾಡುವುದು ಸಾಯುವುದು ಖಚಿತ ಅಂತ ಗೊತ್ತಿತ್ತು. ಆದರೆ ಪಾಂಡವರ ಪರವಾಗಿ ಹೋರಾಡುತ್ತಿರುವಾಗ ಹೀಗೆ ಸಾಯುವುದು ಅವನಿಗೆ ಬೇಸರ ಅಂತ ಅನ್ನಿಸ್ತು. ಅವಾಗ ಸಾಯೋ ಸಂದರ್ಭದಲ್ಲಿ ಅವನು ತನ್ನ ಕರ್ತವ್ಯವನ್ನ ಮರೀಲಿಲ್ಲ. ಇದ್ದಕ್ಕಿದ್ದಂತೆ ಘಟೋತ್ಕಚ ದೊಡ್ಡದಾಗಿ ಬೆಳೆದು ಬಿಡ್ತಾನೆ. ಯಾರ ಕಡೆ ಸಪೋರ್ಟ್ ಮಾಡಬೇಕು ಗೊತ್ತಿಲ್ಲ ಈಗ. ಸೊ ಹಾಗಾಗಿ ಪಾಪ ತುಂಬ ದೊಡ್ಡದಾಗಿ ಬೆಳೆದು ಬಿಡ್ತಾರೆ. ಊಹಿಸಲು ಸಾಧ್ಯವಾಗದಷ್ಟು ದೊಡ್ಡ ಗಾತ್ರದಲ್ಲಿ ಬೆಳೆದು ಬಿಟ್ಟು ಮೇಲಿಂದ ಬೀಳ್ತಾರೆ. ಅವ್ರು ಬಿದ್ದಾಗ ಯಾರೆಲ್ಲ ಸಿಗಾಕೊಳ್ತಾರಲ್ಲ ಅಲ್ಲಿ ಕೌರವರ ಸೇನೆ ಮೇಲೆ ಬೀಳ್ತಾರೆ. ಸಾಯುವ ಸಂದರ್ಭದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ವಿರೋಧಿಗಳ ಸೈನ್ಯವನ್ನ ನಾಶ ಮಾಡೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಅವರದನ್ನ ಫಾಲೋ ಮಾಡ್ತಾರೆ. ಕರ್ತವ್ಯ ಪಾಲನೆ ಅಂದ್ರೆ ಇದು. ಮೇಲ್ನೋಟಕ್ಕೆ ಇದು ತುಂಬ ಚಿಕ್ಕದು ಅನ್ಸ್ಬೋದು, ಗಂಭೀರ ಏನಿಲ್ಲ ಬಿಡು, ನಾನೆಲ್ಲ ಕರ್ತವ್ಯಗಳನ್ನ ಮಾಡ್ತಾ ಇದ್ದೀನಿ ಅನ್ಸ್ಬೋದು. ಆದರೆ ಅದೇ ನಮ್ಮ ವ್ಯಕ್ತಿತ್ವದ ತೂಕವನ್ನು ಹೆಚ್ಚುತ್ತೆ. ನಿಜವಾಗ್ಲೂ ನಾನು ಸರಿಯಾದ ಕರ್ತವ್ಯ ಪಾಲನೆ ಮಾಡ್ತಾ ಇದ್ದೀನಾ ಅಂತ ನಾನು ಸೆಲ್ಫ್ ಕ್ವೆಶನ್ ಮಾಡ್ಕೊಬೇಕು. ಇಲ್ಲ ಅಂದರೆ ಏನು ಹೇಳ್ತಾರೆ, ಅರ್ಥ ಮಾಡ್ಕೊಂಡು ಮಾಡಬೇಕು. ಸೊ ಮಾಡಬೇಕಾದ್ದನ್ನು ಮಾಡಿದಾಗ ಮನಸ್ಸಿಗೆ ಒಂದು ಹಿತವಾದ ಭಾವ ಇರುತ್ತೆ. ಇಂದು ನಾನು ಏನು ಮಾಡಿದೆ ಇಂದು ನಾನು ಏನೋ ಮಾಡಿದ್ನಪ್ಪ ಅನ್ನೋ ಸಮಾಧಾನ ಇರುತ್ತೆ. ಹಬ್ಬದ ಊಟ ನೀಡುವ ಸುಖ ಆ ಭಾವ ನೀಡುತ್ತೆ. ಹಾಗಾಗಿ ನಾವು ಏನಂತಾರೆ ಕರ್ತವ್ಯವನ್ನು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗೆ ನನಗೆ ನೆನಪಾಗಿದ್ದು, ಈ ಥರದ ಕೆಲವೊಂದು ಪುಸ್ತಕಗಳನ್ನು ಓದೋ ಅಥವಾ ಟ್ರೈನಿಂಗ್ಸ್ ಅಟೆಂಡ್ ಮಾಡೋ ಅಥವಾ ಅದು ಸ್ಟ್ರಾಂಗಾಗಿ ನನ್ನ ಒಳಗಡೆ ಬಂದಿತ್ತೋ ನನಗೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ಹಾಗೆ ನಾನು ನ್ಯಾಷನಲ್ಸ್ ಮ್ಯಾಚ್ ಆಡೋ ಸಮಯದಲ್ಲಿ ಕೈಗೆ ಗ್ಲೂಕೋಸ್ದು ಹಾಕ್ಕೊಂಡಿದ್ದೆ. ಮ್ಯಾಚ್ ಆಡೋಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿ ಅಲ್ಲಿಗೆ ಹೋಗಿ ಗ್ಲೂಕೋಸ್ದು ನಾನು ಅದನ್ನು ರಿಮೂವ್ ಮಾಡಿ ಮ್ಯಾಚ್ ಆಡಿ ಸೆಲೆಕ್ಷನ್ನಿಗೆ ಮುಗಿಸ್ಕೊಂಡು ಬಂದೆ. ಒಂದು. ಎರಡನೇದು, ಈವನ್ ಎಷ್ಟೋ ಸಲ ನಮಗೆ ನಾನು ಪೀರಿಯಡ್ಸ್ ಇರೋ ಸಮಯದಲ್ಲೇ ಮ್ಯಾಚ್ಗಳು ಬೀಳ್ತಾ ಇತ್ತು. ಅಂಥ ಟೈಮಲ್ಲೂ ನಮ್ಮಮ್ಮ ಹೇಳ್ತಿದ್ರು, ಬಿಟ್ಬಿಡು ಹೋಗ್ಲಿ, ಸುಸ್ತಾಗಿದೆಯಾ ಅಂತ. ಆಗ ನನಗೆ ಪೀರಿಯಡ್ಸ್ ಇಶ್ಯೂ ತುಂಬ ಇತ್ತು. ಅಂಥ ಸಮಯದಲ್ಲೂ ಇಲ್ಲ, ನಾನು ಇಷ್ಟು ದಿನ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ನನ್ನ ಟೀಮು ಸೋತ್ರು ಗೆದ್ದರು ನಾನು ಆಡಲೇಬೇಕು ಅಂತ ನಾನು ಹೋಗ್ತಾ ಇದ್ದೆ. ನಮ್ಮಮ್ಮ ಅಂತಿದ್ರು, ಇಷ್ಟು ಯಾಕೆ ನೀನು ಅಂತ. ನಿಜ ನನಗೂ ಗೊತ್ತಿಲ್ಲ ಯಾಕಷ್ಟು ನಾನು ಕಮಿಟ್ಮೆಂಟ್ ಕೊಡ್ತಾ ಇದ್ದೆ ಅಂತ. ಆ್ಯಂಡ್ ನಂಗೆ ತುಂಬ ಇಷ್ಟ, ಬಿಕಾಸ್ ನಾನೇನೋ ಒಂದು ವರ್ಡ್ ಕೊಟ್ಟಿದ್ದೀನಿ ಅಂದರೆ ನನ್ನಿಂದ ಅಲ್ಲಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ. ಆ ಥರ ತುಂಬ ಆಗಿದೆ. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಅಂದರೆ ನನ್ನ ಡೆಲಿವರಿ. ಸೊ ನನ್ನ ಮಗು ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಶುಕ್ರವಾರ ಮಗು ಹುಟ್ಟಿದ್ರೆ ಶನಿವಾರ ಬೆಳಗ್ಗೆ ಕ್ಲಾಸ್ ಮಾಡಿದ್ದೀನಿ. ಯಾಕಂದರೆ ಅದು ನನ್ನ ಕರ್ತವ್ಯ. ನನ್ನ ಪ್ರಕಾರ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕತೆ ಹಿಂದೆ ಬಹಳ ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೆ. ಅವ್ರ ಕರ್ತವ್ಯ ನಿಷ್ಠೆ ಹೇಗಿತ್ತು ಅಂತ ಅಂದರೆ, ನಾನು ಕೊನೆಯ ಉಸಿರೋವರೆಗೂ ಕೆಲಸ ಮಾಡ್ತಿರ್ತೀನಿ ಅಂತ. ಸೊ ಕೊನೆಯ ಉಸಿರು ಕೂಡ ಅವರು ಪಾಠ ಮಾಡಿಕೊಂಡೇ ಡೆತ್ ಆಗ್ತಾರೆ ಅನ್ನೋದನ್ನು ನಾವು ಕೇಳಿದ್ದೀವಿ. ಸೊ ಅದು ನಿಜವಾದ ಕರ್ತವ್ಯ ನಿಷ್ಠೆ ಅಂತ ಹೇಳ್ಬೋದು. ಅನ್ಯಾಯಕ್ಕೆ ಸಾಥ್ ಕೊಡೋದು ಕರ್ತವ್ಯ ಅಲ್ಲ, ನ್ಯಾಯದ ಜೊತೆ ನಿಂತ್ಕೊಂಡು ಕೆಲಸವನ್ನು ಮಾಡೋದು ಕರ್ತವ್ಯ. ಸೊ ಇದಿಷ್ಟು ಕ್ಲಾರಿಟಿ ಸಿಗ್ತಾ. ಸೊ ಘಟೋತ್ಕಚ, ಬರ್ಬರಿಕಾ ಅವ್ರದ್ದೆಲ್ಲ ಹೇಗೆ ಅವರು ಧರ್ಮ ಅಂತ ಬಂದಾಗ ಹೇಗೆಲ್ಲ ಅವ್ರು ಮಾಡಿದ್ರು ಅಂತ. ಅವರು ಪ್ರಾಣತ್ಯಾಗ ಮಾಡಿರ್ಬೋದು, ನಾವೇನು ಪ್ರಾಣತ್ಯಾಗ ಮಾಡಬೇಕಾಗಿಲ್ಲ. ನಾವು ನಮ್ಮ ಅಹಂಕಾರ ಅಜ್ಞಾನವನ್ನು ತ್ಯಾಗ ಮಾಡಿ ಧರ್ಮದ ಪರವಾಗಿ ನಿಂತ್ಕೊಂಡ್ರೆ ಅದೇ ದೊಡ್ಡ ಕರ್ತವ್ಯ ಆಗುತ್ತೆ. ತುಂಬ ಇದೆ ಕರ್ತವ್ಯನ ತಿಳ್ಕೊಳ್ಳೋದು. ಕರ್ತವ್ಯನ ತಿಳ್ಕೊಂಡು ಮಾಡಿಬಿಟ್ರೆ ನಿಜವಾಗ್ಲೂ ಆತ್ಮತೃಪ್ತಿ ಸಿಗುತ್ತೆ. ಸೊ ಅದನ್ನು ಅನುಭವಿಸಿ ಮಾಡಿದಾಗ ಸಿಗುತ್ತಲ್ಲ, ಆಗ ಮಾತ್ರ ನಿಮ್ಗೆ ಅದು ಗೊತ್ತಾಗುತ್ತೆ ಅದು ಸಿಗುತ್ತಾ ಇಲ್ವಾ ಅಂತ. ಸೊ ಏನು ಅರ್ಥ ಆಯಿತು ಅಂತ ಇವತ್ತು ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟ್, ನೀವು ಯಾವುದೇ ಕೆಲಸ ಮಾಡ್ತೀರಿ, ನಿಮಗೆ ಯಾರೋ ನಿಮ್ಮನ್ನು ನಂಬಿ ಒಂದು ಕೆಲಸ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಅಥವಾ ನೀವು ಯಾವುದೋ ಕೆಲಸ ಒಪ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ಅದು ಮಗು ಕೊಟ್ಟಿರೋ ಪ್ರಾಮಿಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಕರ್ತವ್ಯ ಅಂತ ಒಂದಿದೆ. ತಂದೆಯಾಗಿ, ತಾಯಿಯಾಗಿ, ಗಂಡ ಆಗಿ, ಹೆಂಡತಿಯಾಗಿ, ಕೆಲಸದಿಂದ ಎಲ್ಲ ಥರದ್ರಲ್ಲೂ ಅದಕ್ಕೆ ಅದರದ್ದೇ ಆದಂಥ ಕರ್ತವ್ಯ ಇದೆ. ತುಂಬ ಟೆನ್ಷನ್ನು, ಜವಾಬ್ದಾರಿ, ಭಾರ ಏನೂ ಇಲ್ಲ. ನೀವು ಸರಿಯಾಗಿ ಸಮಯವನ್ನು ಪಾಲನೆ ಮಾಡಿಕೊಂಡ್ರೆ,
ಬೇಡವಾಗಿರೋದ್ರ ಕಡೆಗೆ ಗಮನ ಬಿಟ್ಟು ಮೊಬೈಲ್ ಸ್ಕ್ರಾಲ್ ಮಾಡೋದನ್ನು ಸ್ವಲ್ಪ ಸೈಡಿಗಿಟ್ಟು ನಿಜವಾಗ್ಲೂ ನಿಮ್ಮ ಜೀವನದ ಮೇಲೆ ಫೋಕಸ್ ಮಾಡಿದ್ರೆ ನೀವು ಎಲ್ಲ ಕ್ಯಾರೆಕ್ಟ್ರಲ್ಲೂ ಕೂಡ ಸಮಯ ಕೊಡೋ ಅಷ್ಟು ಸಮಯ ಖಂಡಿತ ಇರುತ್ತೆ. ಎಲ್ಲರಿಗೂ ಆ ಸಮಯ ಇದೆ. ಸೊ ಕರ್ತವ್ಯವನ್ನು ನಿಭಾಯಿಸೋಕೆ ಸೋಮಾರಿತನ ಬೇಡ. ಸೊ ಏನು ಅರ್ಥ ಆಯಿತು ಕಮೆಂಟ್ ಮಾಡಿ. ಕರ್ತವ್ಯ ಫಾಲೋ ಮಾಡಬೇಕು ಎಲ್ಲರೂ ಅಂತ ನಿಮಗೂ ಆಸೆ ಇದ್ದರೆ ಎಲ್ರಿಗೂ ಶೇರ್ ಮಾಡಿ, ನೀವು ಅಳವಡಿಸ್ಕೊಳ್ಳಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ನಂಗೆ ತುಂಬ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದರೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲರೂ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.